ನಮಸ್ಕಾರ ಸ್ನೇಹಿತರ. ಗೃಹಲಕ್ಷ್ಮಿ ಯೋಜನೆಯ 31 ಹಾಗೂ 31ನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಬಹಳಷ್ಟು ಗೃಹಲಕ್ಷ್ಮಿಯರು ಈ ದುಡ್ಡಿಗಾಗಿ ಕಾಯ್ತಾ ಇದ್ರಿ. ಬೆಳ್ಳಂಬೆಳಗ್ಗೆನೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇಂದು ಅಷ್ಟೇ ಅಲ್ಲ, ನಾಳೆನೂ ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದೆ. ಹಾಗಾದ್ರೆ ಈ 31 ಮತ್ತು 31ನೇ ಕಂತಿನ ಹಣ ಒಟ್ಟಿಗೆ ಬರ್ತಾ ಇದ್ದು, ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗಲಿದೆ. ಸೊ ಅದೇ ರೀತಿಯಾಗಿ ಇಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ, ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ, ಈ ಎಲ್ಲ ವಿಷಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಾದ ಮೇಲೆ ಒಂದು ಬದಲಾವಣೆಗಳು, ಸಾಕಷ್ಟು ಚರ್ಚೆಗೊಳಗಾಗೋದು, ಸಾಕಷ್ಟು ದುಡ್ಡುಗಳ ಪೆಂಡಿಂಗ್ ಉಳಿಯೋದು, ಸಾಕಷ್ಟು ದುಡ್ಡುಗಳು ಜಮಾ ಆಗೋದು, ಈ ರೀತಿ ನಾನಾ ರೀತಿಯ ಒಂದು ಸಮಸ್ಯೆಗಳಿದ್ವು ಮತ್ತು ಅದಕ್ಕೆ ಪರಿಹಾರವೂ ಕೂಡ ಸರ್ಕಾರ ಕೊಡುತ್ತೆ. ಅಂದ್ರೆ ಜಮಾ ಮಾಡುತ್ತೆ ಮತ್ತೆ ಪೆಂಡಿಂಗ್ ಉಳಿಸುತ್ತೆ, ಲಕ್ಷಾಂತರ ಮಹಿಳೆಯರನ್ನ ತೆಗೆದುಹಾಕುತ್ತೆ, ಮತ್ತೆ ಎಲಿಜಿಬಲ್ ಇದ್ದಂಥವ್ರಿಗೆ ಕೊಡುತ್ತೆ, ಹೊಸ ಹೊಸ ರೂಲ್ಸ್ಗಳನ್ನ ತರುತ್ತೆ. ಈ ರೀತಿ ಎಲ್ಲವೂ ಕೂಡ ಆಗ್ತಾ ಬಂದಿದೆ. ಸೊ ಈಗ ಕೊನೆಯದಾಗಿ ಕಂಟಿನ್ಯೂ ಆಗಿ ನಿಮಗೆ ಜಮಾ ಆಗಿರ್ತಕ್ಕಂಥದ್ದು 5 ಕಂತುಗಳು. ಅದಾದ ಬಳಿಕ ದುಡ್ಡೇ ಜಮಾ ಆಗ್ತಾ ಇಲ್ಲ ಈಗ ಮತ್ತೆ. ಹೌದು ಸ್ನೇಹಿತರೆ, ಈಗ ಈ ಗೃಹಲಕ್ಷ್ಮಿಯಲ್ಲಿ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಯಿತು. ಅಕ್ಟೋಬರ್ ಅಂದ್ರೆ ಹೋದ ವರ್ಷದ್ದು ಈ ವರ್ಷದಲ್ಲಿ ಜಮಾ ಆಗತ್ತೆ. ಸೆಪ್ಟೆಂಬರ್ ಅಂದ್ರೆ 24ನೇ ಕಂತು, ಅಕ್ಟೋಬರ್ ಅಂದ್ರೆ 25, ಜೊತೆಗೆ ನವೆಂಬರ್ 26 ಹಾಗೂ 27 ಡಿಸೆಂಬರ್ ಇವು ಎಲ್ಲವೂ ಕೂಡ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಿಬಿಡುತ್ತೆ ದಿಢೀರನೆ. ಅದಷ್ಟೇ ಅಲ್ಲದೆ ಈ ವರ್ಷದ ಜನವರಿ ತಿಂಗಳ ಹಣ ಸ್ನೇಹಿತರೆ, 28ನೇ ಕಂತಿನ ಹಣ ಅಂತ ಕರಿತೀವಿ. ಇದು ನಿಮಗೆ ಜ್ಞಾಪಕ ಇರಲಿ, ಇಲ್ಲ ಅಂದ್ರೆ ಸರ್ಕಾರ ದುಡ್ಡನ್ನ ಯಾಮಾರಿಸಿಬಿಡುತ್ತೆ. ಇದು ನಿಮ್ಮ ಗಮನದಲ್ಲಿ ಇರಬೇಕಾದಂತಹ ವಿಷಯ. ಹಾಗಾದ್ರೆ ಯಾವ ದುಡ್ಡನ್ನ ಯಾಮಾರಿಸಿದೆ ಅದೆಲ್ಲವೂ ಕೂಡ ಮುಂದೆ ಚರ್ಚೆ ಮಾಡೋಣ. ಆದ್ರೆ ಈಗ ಸದ್ಯಕ್ಕೆ 5 ಕಂತುಗಳನ್ನ ನೀವು ಸತತವಾಗಿ ಪಡ್ಕೊಂಡ್ರಿ. ಜನವರಿ ತಿಂಗಳಂದ್ರೆ 28ನೇ ಕಂತಿನ ಹಣ. ಸೊ ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿರಲಿ. ಸೊ ಹಾಗಾದ್ರೆ ಈ 28ನೇ ಕಂತಿನ ಹಣ ಕ್ಲಿಯರ್ ಆದ ಬಳಿಕ ಮತ್ತೆ ಕಳೆದ 1 ತಿಂಗಳಿನಿಂದಲೂ ಕೂಡ ಅಥವಾ 1.5 ತಿಂಗಳಾಯ್ತು, ಇನ್ನೂ ಕೂಡ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ. ಸೊ ಈ 30ನೇ ಕಂತಿನ ಹಣ ಅಷ್ಟೇ ಅಲ್ಲದೆ, 31ನೇ ಕಂತಿನ ಹಣ ಅಷ್ಟೇ ಅಲ್ಲದೆ, ಇದರ ಹಿಂದಿನ ಕಂತಿನ ಹಣ 28 ಅಂದ್ರೆ ಜನವರಿ, 29ನೇ ಕಂತಂದ್ರೆ ಫೆಬ್ರವರಿ, ಅದು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಸೊ ಉಳಿದಂತಹ ಫಲಾನುಭವಿಗಳಿಗೆ ಜಮಾನೇ ಆಗಿಲ್ಲ ಸ್ನೇಹಿತರೆ. ಕೆಲವೊಂದಿಷ್ಟು ಅಂದ್ರೆ ಸುಮಾರು 10ರಿಂದ 12 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಬಂದಿದೆ. ಸೊ ಉಳಿದಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡೇ ಬಂದಿಲ್ಲ. ಸೊ ಹೀಗಾಗಿ ಈ 29ನೇ ಕಂತಿನ ಹಣವು ಕೂಡ ಬರಲೇಬೇಕಾದಂಥದ್ದು, ಇದು ಕೂಡ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು. ಸೊ ಇದರ ಜೊತೆಗೆ ಮಾರ್ಚ್ 30ನೇ ಕಂತಿನ ಹಣ, ಅದಾದ ಬಳಿಕ ಈ ಏಪ್ರಿಲ್ ತಿಂಗಳ ಹಣವು ಕೂಡ ಜಮಾ ಆಗಬೇಕು, 31ನೇ ಕಂತಿನ ಹಣ. ಯಾಕಂದ್ರೆ ಸರ್ಕಾರದ ರೂಲ್ಸ್ ಪ್ರಕಾರವೇ ನಾವು ಹೋಗೋಣ. ಈಗ ಫೆಬ್ರವರಿನಲ್ಲಿ ನಾವು ದುಡಿಮೆ ಮಾಡ್ತೀವಿ, ಸರ್ಕಾರಿ ನೌಕರಸ್ಥರು ಹೇಗೆ ಫೆಬ್ರವರಿನಲ್ಲಿ ದುಡಿಮೆ ಮಾಡಿದ್ರೆ ಅದು ಮೇನಲ್ಲಿ ಅವರು ವೇತನವನ್ನು ಪಡ್ಕೊಳ್ತಾರೆ. ಮೇನಲ್ಲಿ ದುಡಿಮೆ ಮಾಡಿರ್ತಕ್ಕಂಥದ್ದು ಜೂನ್ನಲ್ಲಿ ವೇತನವನ್ನು ಪಡ್ಕೊಳ್ತಾರೆ. ಜೂನ್ನಲ್ಲಿ ದುಡಿಮೆ ಮಾಡಿದ್ರೆ ಜುಲೈನಲ್ಲಿ ದುಡ್ಡನ್ನು ಪಡ್ಕೊಳ್ತಾರೆ. ಹೀಗೆ 1 ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ವೇತನವನ್ನಾಗಿ ಪಡ್ಕೊಳ್ಳೋದು. ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ಹಾಗೆ 1 ತಿಂಗಳ ಒಂದು ದುಡಿದಿರ್ತಕ್ಕಂತಹ ದುಡ್ಡನ್ನ ಮತ್ತೊಂದು ತಿಂಗಳಲ್ಲಿ ವೇತನವನ್ನಾಗಿ ನಾವು ಪಡ್ಕೊಳ್ತೀವಿ. ಹೀಗೆ ಪ್ರತಿಯೊಂದು ಯೋಜನೆಗಳಲ್ಲಿ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಕಂತುಗಳಲ್ಲಿ ಈ ರೀತಿನೇ ಆಗೋದು. ಹಾಗಾಗಿ ಈ ಏಪ್ರಿಲ್ ತಿಂಗಳ ಹಣವು ಕೂಡ ಈ ಮೇಘ ಪ್ರಾರಂಭವಾಗಿದೆಯಲ್ಲ, ಇದು ಕೂಡ ಜಮಾ ಆಗಬೇಕು. ಸೊ ಹಾಗಾಗಿ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಹೌದು, ಇಲ್ಲಿ ಈ ವರ್ಷದಲ್ಲಿನೇ 3 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಉದಾಹರಣೆಗೆ ಈಗ 29 ಅಂದ್ರೆ ಫೆಬ್ರವರಿ ತಿಂಗಳ ಹಣ, ಮಾರ್ಚ್ ಅಂದ್ರೆ 30ನೇ ಕಂತಿನ ಹಣ, ಏಪ್ರಿಲ್ ಅಂದ್ರೆ 31ನೇ ಕಂತಿನ ಹಣ. ಈ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಓಕೆ, ಸೊ ಇದನ್ನ ಅಷ್ಟೇ ಅಲ್ಲದೆ ಇನ್ನೂ 2 ಕಂತುಗಳನ್ನ ಸರ್ಕಾರ ಕೊಡಬೇಕಾಗಿದೆ. ಹೌದು, ನಾನು ಮಧ್ಯದಲ್ಲಿ ಕೂಡ ಹೇಳಿದ್ದೆ, ಪ್ರಾರಂಭದಲ್ಲಿ ಕೂಡ ಹೇಳಿದ್ದೆ, ಗೃಹಲಕ್ಷ್ಮಿ ದುಡ್ಡನ್ನ ಸರ್ಕಾರ ಯಾಮಾರಿಸ್ಬಿಡುತ್ತೆ. ನಿಮ್ಗೆಲ್ಲವೂ ಕೂಡ ಲೆಕ್ಕಾಚಾರ ಇರಬೇಕು. ಈ ವರ್ಷದ ಜನವರಿ ತಿಂಗಳನ ಅಂದ್ರೆ 28ನೇ ಕಂತಿನ ಹಣ, ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಯಾಕೆ ಅಂದ್ರೆ ಹೋದ ವರ್ಷದ ಪ್ರಾರಂಭದಲ್ಲಿನೇ ಸರ್ಕಾರ 2 ಕಂತುಗಳನ್ನ ಯಾಮಾರಿಸಿತ್ತು ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಅದು ನಿಜ ಕೂಡ ಹೌದು. ಹೋದ ವರ್ಷದ ಜನವರಿ ಆದ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದಿಷ್ಟು ಬದಲಾವಣೆ ಆಯಿತು. ನಿಮಗೆ ಜ್ಞಾಪಕ ಮಾಡ್ತೀನಿ ನಾನು. 2 ಅಂದ್ರೆ ಅನ್ನಭಾಗ್ಯದಲ್ಲಿ ದುಡ್ಡಿನ ಬದಲಾಗಿ ನಿಮಗೆ ಅಕ್ಕಿಯನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಹೌದು, 2
ನಿಮಗೆ ಬದಲಾವಣೆಗಳಾಗ್ತವೆ. ಸೊ ಮುಖ್ಯವಾಗಿ ದುಡ್ಡಿನ ಬದಲಾಗಿ ಅಕ್ಕಿಯನ್ನು ಕೊಡುವಂಥದ್ದು. ಅದೇ ಸಂದರ್ಭದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಿತ್ತು. ಅದೇ ಸಂದರ್ಭದಲ್ಲಿ ನಿಮಗೆ ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ಸರ್ಕಾರ ಕೊಡೋದಿಲ್ಲ. 2 ಕಂತುಗಳನ್ನು ಯಾಮಾರಿಸಿ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಏನು ಕೊಡ್ತಾರೆ ಅಂದರೆ, ಈಗ ಈ ದುಡ್ಡು ಕೊಡಬೇಕಾಗಿತ್ತು. ಈಗ ಅಕ್ಕಿಯ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ. ಗೃಹಲಕ್ಷ್ಮಿ ಯೋಜನೆಯನ್ನು ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲ ಮಹಿಳೆಯರು ಕೂಡ ನಮಗೆ ಅಕ್ಕಿ ಬೇಕು, ನಮಗೆ ಅಥವಾ ನಮಗೆ ಯಾವುದಾದ್ರೂ ವಸ್ತುಗಳನ್ನು ಕೊಡಿ. ಅನ್ನಭಾಗ್ಯ ಯೋಜನೆಯಲ್ಲಿ 93% ಫಲಾನುಭವಿಗಳು ಇದನ್ನೇ ಕೇಳ್ತಾ ಇದ್ರು. ಹಾಗಾಗಿ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗತ್ತೆ. ಆದರೆ ದುಡ್ಡೇ ಕೊಟ್ಟಿರೋದಿಲ್ಲ, ಸರ್ಕಾರ ಅಕ್ಕಿಯನ್ನು ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸುತ್ತೆ. ಅದೇ ಸಂದರ್ಭದಲ್ಲಿ ಈ ಏಪ್ರಿಲ್ ತಿಂಗಳ ಹಣವನ್ನು ಯಾಮಾರಿಸಿಬಿಡುತ್ತೆ. ಏಪ್ರಿಲ್ ತಿಂಗಳ ಹಣವನ್ನು ಕೊಡಲೇಬೇಕು. ಏಪ್ರಿಲ್ ಅಲ್ಲ, ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಯಾಮಾರಿಸಿಬಿಡುತ್ತೆ. ಅದನ್ನು ಕೊಡಲೇಬೇಕಂತ ಹೇಳ್ಬಿಟ್ಟು ಸರ್ಕಾರಕ್ಕೆ BJP ನಾಯಕರು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾರೆ. ಹೌದು, ಸಾಕಷ್ಟು ಆಕ್ರೋಶಗಳು ವ್ಯಕ್ತಪಡಿಸ್ತಾರೆ. ನೀವು ಆ 2 ಕಂತುಗಳನ್ನು ಯಾಕೆ ಜಮಾ ಮಾಡಲಿಲ್ಲ? ಆ 2 ಕಂತುಗಳಂದರೆ ಸುಮಾರು 5,000 ಕೋಟಿ ಹಣ ಕಣ್ರಿ. ಆ 5,000 ಕೋಟಿ ಹಣ ಎಲ್ಲೋಯ್ತು? ಅದನ್ನು ನೀವು ಯಾಕೆ ಕೊಡಲಿಲ್ಲ? ಈ ಎಲ್ಲ ಪ್ರಶ್ನೆಗಳನ್ನು ಮಾಡಲಾಗ್ತದೆ. ಸೊ ಆ ದುಡ್ಡನ್ನು ನೀವು ಎಲ್ಲಿಟ್ಟಿದ್ದೀರಿ ಅಂತ ಕೇಳಿದಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಾವು ಕೊಟ್ಟಿದ್ದೀವಿ, ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡಿದ್ದೀವಿ ಅಂತಲೇ ಹೇಳ್ತಾರೆ. ಆದರೆ ಸರ್ಕಾರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊನೆಯದಾಗಿ ಅವರ ಬಹಳಷ್ಟು ಪ್ರೆಷರ್ ಬಿಲ್ಡ್ ಮಾಡ್ತಾರೆ BJP ನಾಯಕರು. ಯಾಕಂದ್ರೆ ಅವ್ರ ಹತ್ರ ಎಲ್ಲ ಮಾಹಿತಿಗಳಿರ್ತವೆ, ಅಪ್ಡೇಟನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಹೀಗಾಗಿ ಫೈನಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತಾರೆ. ಸೊ ಅದಾದ ಬಳಿಕ ದುಡ್ಡು ಪೆಂಡಿಂಗ್ ಉಳಿದಿರುವುದು ಕೂಡ ನಿಜವಾಗುತ್ತೆ. ಸೊ ಆ ದುಡ್ಡು ಯಾಕೆ ಪೆಂಡಿಂಗ್ ಉಳಿದಿದೆ, ಅವುಗಳನ್ನು ಯಾಕೆ ನೀವು ಜಮಾ ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಬಂದಾಗ ಅವುಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ, ನನ್ನ ಗಮನದಲ್ಲಿ ಇರಲಿಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಜೊತೆಗೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕೊಟ್ಟಿದ್ದೆ ಆದರೆ ನಾನು ಎಲ್ಲವೂ ಕೂಡ ಆವಾಗಲೇ ಕ್ಲಿಯರ್ ಮಾಡ್ತಾ ಇದ್ದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಹಾಗಾದರೆ ಸ್ನೇಹಿತರೆ, ಆ 2 ತಿಂಗಳ ಹಣ ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕ್ಲಿಯರ್ ಮಾಡ್ತೀನಿ ಅಂತ ಆವಾಗಲೇ ಹೇಳಿದ್ದಾರೆ. ಅಂದರೆ 3-4 ತಿಂಗಳ ಹಿಂದೆನೇ ಹೇಳಿದ್ದಾರೆ. ಆದರೂ ಸಹಿತ ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ. ಮೊನ್ನೆ ತಾನೇ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಸ್ಪೀಕರ್ ಜೊತೆಗೆ. ಅವುಗಳನ್ನು ಕ್ಲಿಯರ್ ಮಾಡಬೇಕು. 5,000 ಕೋಟಿ ಹಣ ಹಣಕಾಸು ಇಲಾಖೆ ಹತ್ರ ಇದೆ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಬಂದಿಲ್ಲ. ಅವುಗಳನ್ನು ಯಾವಾಗ ಕ್ಲಿಯರ್ ಮಾಡ್ತಾರೆ, ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಲೇಬೇಕು ಅನ್ನುವಂತಹ ಪ್ರೆಷರನ್ನು ಮಹೇಶ್ ತೆಂಗಿನಕಾಯಿ ಅವರು ಅಂದರೆ BJP ನಾಯಕರು ಆಕ್ರೋಶಗಳನ್ನು ಹೊರ ಹಾಕ್ತಾರೆ. ಹಾಗಾಗಿ ನಿಮ್ಮ ಅಕೌಂಟ್ಗಳಿಗೆ ಈ ದುಡ್ಡನ್ನು ಜಮಾ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಬಂದುಬಿಟ್ಟಿದೆ. ಆ 3 ಕಂತುಗಳ ಜೊತೆಗೆ ಅಂದರೆ ಈ ವರ್ಷದ 3 ಕಂತುಗಳ ಜೊತೆಗೆ ಹೋದ ವರ್ಷದ 2 ತಿಂಗಳ ಹಣ ಅವುಗಳನ್ನು ಕೂಡ ಕ್ಲಿಯರ್ ಮಾಡಲೇಬೇಕಂತ ಈಗ ಸರ್ಕಾರ BJP ನಾಯಕರು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನಿಮ್ಮ ಅಕೌಂಟ್ಗಳಿಗೆ ಸುಮಾರು 5 ಕಂತುಗಳು ಮತ್ತೆ ಬರಬೇಕಾಗಿದೆ. 4ರಿಂದ 5 ಕಂತುಗಳನ್ನು ಕ್ಲಿಯರ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕಿದೆ. ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ಎಲ್ಲ ಕಂತುಗಳು ಕೂಡ ನಿಮ್ಮ ಅಕೌಂಟ್ಗಳಿಗೆ ಬಂದು ಜಮಾ ಆಗಿ ಕ್ಲಿಯರ್ ಆಗುತ್ತೆ. ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಇದೀಗ ಪ್ರಾರಂಭವಾಗ್ತಾ ಇದೆ. ಸೊ ಇದನ್ನು ಕ್ಲಿಯರ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೂ ಕೂಡ ಇದೆ. ಈ ವಿಷಯವನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.